ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸೈಟ್ ಬೈಯಿಂಗ್ ಪ್ರೋಸೆಸ್ ಬಗ್ಗೆ ತಿಳಿಸೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಈ ಟಾಪಿಕ್ಕು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡು ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಟಾಪಿಕ್ಕು ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಪ್ಪ ಅಂದರೆ, ನೀವು ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನಾದರೂ ಕನ್ಫ್ಯೂಸ್ ಆಗಿದ್ದೀರಾ ಅಂದರೆ ನಾನು ಸಿಂಪಲ್ಲಾಗಿ ಸೈಟ್ ಬೈಯಿಂಗ್ ಪ್ರೋಸೆಸ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಏನಪ್ಪ ಅಂದರೆ ಬಜೆಟ್ ಪ್ಲ್ಯಾನಿಂಗ್. ನಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ ಅಂತ ನಾವು ಫಸ್ಟು ಪ್ಲ್ಯಾನ್ ಮಾಡ್ಕೋಬೇಕು. ನಾವು ಎಷ್ಟಕ್ಕೆ ತೊಗೋಬೇಕು ಅಂತ ನಾವು ಫಸ್ಟು ಮೈಂಡಲ್ಲಿ ಪ್ಲ್ಯಾನ್ ಮಾಡ್ಕೋಬೇಕು. ಬಜೆಟ್ ಪ್ಲ್ಯಾನಿಂಗ್ ವೆರಿ ವೆರಿ ಇಂಪಾರ್ಟೆಂಟು. ಬಜೆಟ್ ಪ್ಲ್ಯಾನಿಂಗ್ ಇಲ್ಲ ಅಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ರಿಜಿಸ್ಟ್ರೇಷನ್ ಚಾರ್ಜಸ್ಸು, ಎಕ್ಸ್ಟ್ರಾ ಕಾಸ್ಟು ಮತ್ತು ಎಷ್ಟಕ್ಕೆ ತೊಗೊತೀವಿ ಅಂತ ಎಲ್ಲ ಸೇರಿ ಇಷ್ಟು ಅಂತ ನಾವು ಬಜೆಟ್ ಪ್ಲ್ಯಾನಿಂಗ್ ಮುಂಚೆನೇ ಮಾಡ್ಕೊಂಡಿರಬೇಕು. ನಾವು ಬಜೆಟ್ ಪ್ಲ್ಯಾನಿಂಗ್ ಮಾಡದಿರೋ ಸೈಟ್ ನೋಡೋಕೆ ಹೋದರೆ ಅಷ್ಟು ಕಾಸ್ಟ್ ಇಷ್ಟು ಕಾಸ್ಟು ಅಂತ ಹೇಳ್ತಾರೆ. ಆವಾಗ ನಮಗೆ ತಲೆ ಓಡಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಬಜೆಟ್ ಪ್ಲ್ಯಾನಿಂಗ್. ನೆಕ್ಸ್ಟ್ ಬಂದುಬಿಟ್ಟು ಲೊಕೇಶನ್ ಸೆಲೆಕ್ಷನ್ ಪ್ರೋಸೆಸ್. ನಾವು ಲೊಕೇಶನ್ನ ಕರೆಕ್ಟಾಗಿ ನೋಡಿ ಪ್ರಾಕ್ಟಿಕಲ್ಲಾಗಿ ಸೆಲೆಕ್ಟ್ ಮಾಡಬೇಕು. ಲೊಕೇಶನ್ ನಿಯರ್ ಬೈ ರೋಡ್ಸ್ ಇದೆಯಾ, ನಿಯರ್ ಬೈ ಮೇನ್ ರೋಡು, ಮತ್ತು ನಿಯರ್ ಬೈ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಸು, ನಿಯರ್ ಬೈ ಹಾಸ್ಪಿಟಲ್ಸು, ಲೇಔಟ್ ಚೆನ್ನಾಗಿದೆಯಾ, ರೋಡ್ ಎಲ್ಲ ಇದೆಯಾ ಅಂತ ನೋಡಿಬಿಟ್ಟು ನಾವು ಲೊಕೇಶನ್ನ ಸೆಲೆಕ್ಟ್ ಮಾಡಬೇಕು. ಇದು ಅಷ್ಟೇ ಇಂಪಾರ್ಟೆಂಟು. ನಾವು ಲೊಕೇಶನ್ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ ನಮಗೆ ಅದು ಗ್ಯಾರಂಟಿ ಮುಂದೆ ಒಂದು ಸಲ ಡಬಲ್ ಪ್ರೈಸ್ಗಂತೂ ನಾವು ಸೇಲ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸೈಟ್ ಸೆಲೆಕ್ಷನ್ ಪ್ರೋಸೆಸ್. ಸೈಟ್ ಸೆಲೆಕ್ಷನ್ ಪ್ರೋಸೆಸ್ ಅಂದರೆ ಏನಪ್ಪ ಅಂದರೆ ಸೈಜ್ ಎಷ್ಟು, ಸೈಜ್ನ ನಾವು ಸೆಲೆಕ್ಟ್ ಮಾಡಬೇಕು ಕರೆಕ್ಟಾಗಿ. ಆರ್ಟ್ ಸೈಟಾ ಈವನ್ ಸೈಟಾ ಅಂತ. ಈವನ್ ಸೈಟ್ ತೊಗೊಂಡ್ರೆ ಒಳ್ಳೆಯದು ನನ್ನ ಪ್ರಕಾರ. ಈವನ್ ಸೈಟ್ ಅಂತ ಚೆಕ್ ಮಾಡಬೇಕು. ಮತ್ತು ರೋಡ್ ಆಕ್ಸೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಯಾವ ರೋಡ್ ಇದೆ, ಎಷ್ಟು ಫೀಟ್ ರೋಡ್ ಇದೆ, ಇದಂತೂ ತುಂಬ ಇಂಪಾರ್ಟೆಂಟು ಸೈಟ್ ಸೆಲೆಕ್ಷನ್ನಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಫೇಸಿಂಗು ಒಂದೊಂದ್ಸಲ ಆಪ್ಷನಲ್ಲು. ಕಮರ್ಷಿಯಲ್ ಯೂಸ್ ಆದರೆ ಪರವಾಗಿಲ್ಲ, ಯಾವ ಫೇಸಿಂಗ್ ಆದ್ರೂ ಓಕೆ. ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿಬಿಟ್ಟು ನಾವನ್ನ ತೊಗೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಡಾಕ್ಯುಮೆಂಟ್ಸ್ ಚೆಕ್. ಇದು ವೆರಿ 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 ಇಂಪಾರ್ಟೆಂಟು. ಇದನ್ನು ಸ್ಕಿಪ್ ಮಾಡಿದ್ರೆ ಲಾಸ್ ಅಂತೂ ನಮಗೆ ಖಂಡಿತ. ಸೇಲ್ ಡೀಡ್ನ ಚೆಕ್ ಮಾಡಬೇಕು, ಮತ್ತು EC, ಮತ್ತು ಖಾತಾ ಟೈಪು, ಮತ್ತು ಲೇಔಟ್ ಅಪ್ರೂವಲ್ಲು. ಇವೇನಾದರೂ ನಾವು ಸ್ಕಿಪ್ ಮಾಡಿ ಮುಂದೆ ಹೋದರೆ ನಮ್ಗೆ ಲಾಸು ಖಂಡಿತ. ನೆಕ್ಸ್ಟ್ ಬಂದುಬಿಟ್ಟು ಅಗ್ರಿಮೆಂಟ್ ಆ್ಯಂಡ್ ಅಡ್ವಾನ್ಸ್. ನಾವು ಫಸ್ಟೇ ಅಡ್ವಾನ್ಸ್ ಕೊಟ್ಬಿಟ್ಟು ಪೇಪರ್ ಏನೂ ಇಲ್ಲ ಅಂದರೆ ರಿಸ್ಕ್ ಆಗುತ್ತೆ. ಅಗ್ರಿಮೆಂಟ್ ಕ್ಲಿಯರ್ ಇರಬೇಕು, ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಕ್ಲಿಯರ್ ಇರಬೇಕು. ಪೇಪರ್ ಇಲ್ಲ ಅಂದರೆ ರಿಸ್ಕ್ ಆಗುತ್ತೆ ಅಡ್ವಾನ್ಸ್ ಕೊಟ್ಟು. ಸೊ ಅಗ್ರಿಮೆಂಟ್ ಮಾಡಿಸ್ಕೊಂಡು ಅಡ್ವಾನ್ಸ್ನ ಕೊಡಬೇಕು, ಎಲ್ಲ ಓದ್ಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಪ್ರೋಸೆಸ್ ರಿಜಿಸ್ಟ್ರೇಷನ್ ಪ್ರೋಸೆಸ್. ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಿಸ್ಕೋಬೇಕು. ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ಮಾಡಿ ರಿಜಿಸ್ಟರ್ ಮಾಡಿಸ್ಕೋಬೇಕು. ನೆಕ್ಸ್ಟು ಲೀಗಲ್ ಪ್ರೋಸೆಸ್ಸು. ಅದಾದಮೇಲೆ ಈಗ ಓನರ್ ನಾವು ಆಗ್ತೀವಿ ಫೈನಲಿ. ಸೊ ಈ ಥರ ವೀಡಿಯೋಸು ನಾನು ಹಾಕ್ತಾಯಿರ್ತೀನಿ. ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗಿನ್ನೂ ಯಾವ ಥರ ವೀಡಿಯೋಸ್ ಏನಾದರೂ ಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ವೀಡಿಯೋಸ್ ಮಾಡ್ತಿರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.